ಈ ಒಂದು ಉದ್ಯೋಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ದುಡಿಯೋರಿಗೆ ಮಾತ್ರ ಅನುಕೂಲ ಆಗ್ತಾವ, ಒಂದು ಉದ್ಯೋಗ ಶುರು ಆಗೋದ್ರಿಂದ ಅಂಥದ್ದು ಆಗ್ಯದ ಈ ಗ್ಯಾರಂಟಿಗಳಿಂದ ಇಲ್ಲ ಅಂತಲ್ಲ. ಮತ್ತು ಜೊತೆಗೆ ಈ ಒಂದು ಗ್ಯಾರಂಟಿ ಜೊತೆಗೆ ಉದ್ಯೋಗ ಸೃಷ್ಟಿಯಾಗುವಂಥ ಇನ್ನಷ್ಟು ಕೆಲಸಗಳಾದ್ರೆ, ಯಾಕಪ್ಪ ಅಂದ್ರೆ ಇಲ್ಲಿವರೆಗೆ ಒಂದಂತಿ ಸತ್ಯದ ಈ ಓಪನ್ ಮಾರ್ಕೆಟಿಂದಾಗೆ ಹೆಚ್ಚಿಗೆ MSMEಗಳು ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ, ಮತ್ತು ಜೊತೆಗೆ ದೊಡ್ಡ ಉದ್ಯೋಗಗಳು ಬೆಳೀತಾ ಇಲ್ಲ ಈ ದೇಶದಲ್ಲೇ. ಯಾಕಂದ್ರೆ ಈಗಾಗಲೇ ಈ PSUಗಳ ಮೂಲಕ ಉದ್ಯೋಗ ಕೊಡೋದಿತ್ತು, ಅವು ಕಡಿಮೆ ಆಗ್ಯಾವ. ಆದಷ್ಟು ಆ ದಿಶೆಯಲ್ಲೇ ಏನಾದರೂ ಸರ್ಕಾರ ಕ್ರಮ ಕೈಗೊಂಡ್ರೆ, ಜೊತೆಗೆ ಶಿಕ್ಷಣಕ್ಕೆ ಈಗಂತೂ ರಿಸರ್ವೇಷನ್ ದರ ತೆಗಿಲಿಕ್ಕಿದ್ದಾರೆ. ಸಮೀಕ್ಷೆ ಆದಮೇಲೆ ಯಾರ್ಯಾರು ಇಲ್ಲೇ ಬಿದ್ದ ಸಮುದಾಯದನೋ ಅವರಿಗೆಲ್ಲ ಫ್ರೀ, ಅಟ್ಲೀಸ್ಟ್ ಅವ್ರಿಗಾದರೂ ಫ್ರೀ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಆಗಲಿ, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು. ಯಾರು ವೀಕರ್ ಸೆಕ್ಷನ್ ಇದ್ದಾರೆ ಅವರಿಗೆ ಫ್ರೀ ಎಜುಕೇಷನ್ನ ಮತ್ತು ಫ್ರೀ ಮೆಡಿಷನ್ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗುವಂಥ ಒಂದು ದಿನಗಳು ಬರಲಿ ಅನ್ನುವಂಥದ್ದು. ಇವಕ್ಕೆಲ್ಲದಕ್ಕೂ ಈಗಾಗಲೇ ಸಾಕಷ್ಟು ಸಲ ಹೈಕೋರ್ಟ್ಗಳಾಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಕರೆಕ್ಟ್ ಆದಂಥ ಡಾಟಾ ಇಲ್ಲರಿ ನಿಮ್ಮದು ಅಂತೇಳಿ ಆ ನೆಲೆಯಲ್ಲೇ ಯಾರು ಎಷ್ಟೆಷ್ಟಿದ್ದಾರೆ ಅಷ್ಟು ಪ್ರಮಾಣದ ಕಾನ್ಸಿರಾಮರು ಬಯಸಿದಂಗೆ ಮತ್ತೊಮ್ಮೆ ಹೇಳುವಂಥದ್ದು ಈ ಒಂದು ರಿಸರ್ವೇಷನ್ ಆಗಲಿ ಮತ್ತು 50 ಅಂತೆಲ್ಲ 75 ಆಗುವ ಸಾಧ್ಯತೆಗಳಿದೆ ಅಂತ ಮಾತಾಡ್ತಾಯಿದ್ದಾರೆ. ಏನೋ ಆಗಲಿ ಈಗಂತೂ H. ಕಾಂತರಾಜರ ಮುಂದುವರೆದ ಈ ಸಮೀಕ್ಷೆ ಇನ್ನು ಯಾವುದೇ ಅಡೆತಡೆ ಇರೋದ ಅದು ರಿಕಗ್ನೈಸ್ ಆಗಲಿ, ಕಾರ್ಯಕ್ಕೆ ಬರಲಿ ಅಂತ ಹಾರೈಸ್ತಾ ನಮಗೆ ನಿಶ್ಚಿತಗೆಲ್ಲ ಮಾತಾಡಿದ್ವಿ. ಮತ್ತು ಅದು 15 ದಿವಸದಲ್ಲಿ ಇವರು ಹೇಳ್ಕೊಂಡಿದ್ದಾರೆ. ಸೆಪ್ಟೆಂಬರ್ 22ರಿಂದ ಮುಂದೆ ಅಕ್ಟೋಬರ್ ಏನಪ್ಪ ಅಂತಂದ್ರೆ 7ನೇ ತಾರೀಕು ಒಳಗೆ ಅಷ್ಟು ದಿನದೊಳಗೆ ಆಗಬಹುದಾ ಅನ್ನುವಂಥ ಮಾತು ಆಗ್ತದೆ ಅನ್ನೋದು CM ಸಿದ್ದರಾಮಯ್ಯನವರ ಭರವಸೆ. ಆದರೂ ಒಟ್ಟಲ್ಲಿ ನಡೆದ ಹೆಜ್ಜೆ ಇಡ್ತಾ ಇದ್ದಾರೆ, ಅದು ಗಟ್ಟಿಯಾಗಲಿ ಅಂತ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು.